ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಸೆಕೆಂಡ್ ಹುಚ್ಚ ಅಂತ ಹೇಳ್ಬೋದು. ಹೌದು, ಈ ಎರಡನೇ ಹುಚ್ಚ ಈಗ ಬಿಗ್ ಬಾಸ್ಗೆ ಈಗ ಬಂದಿರೋಂಥದ್ದು. ಇನ್ನು ಈಗ ಬಿಗ್ ಬಾಸ್ಗೆ ಈತ ಎಂಟ್ರಿನೂ ಕೊಟ್ಟು ಈಗ ಫುಲ್ಲು ಶಾಕ್ನೇ ಕೊಟ್ಟಿದ್ದಾನೆ. ಅಂದರೆ ಎರಡನೇ ಪ್ರಥಮ ರೀತಿಯಲ್ಲಿ ಈತ ಇದ್ದಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂತಂದರೆ ತಲೆಯಲ್ಲೇ ಮಾತಾಡ್ತಾನೆ, ತಲೆಯಲ್ಲೇ ಹೋಗ್ತಾನೆ. ಇನ್ನು ಬಹುತೇಕ ಇವನ್ನೆಲ್ಲ ಆಯ್ಕೆ ಆದ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಆದರೆ ಆಯ್ಕೆ ಆಗ್ತಾನೆ ಸಹ. ಆಯ್ಕೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸಂಗೀತ ಒಂದು ಟ್ವಿಸ್ಟ್ನ ಇಟ್ಬಿಡ್ತಾರೆ. ನೀನು ಜಾಸ್ತಿ ಮಾತಾಡ್ತಿದ್ದೆ ಕಣೋ, ಇನ್ನೊಂದು ರೌಂಡ್ ಬರಬೇಕಾಗುತ್ತೆ, ಏನಾದರೂ ಮೇಡಮ್ ಮಾಡಿಬಿಡಿ ಮೇಡಮ್, ನಿಮ್ಮ ಕೈ ಮುಗಿತೀನಿ ಮೇಡಮ್, ನಾನು ನೀವು ಇಂಪ್ರೆಸ್ ಮಾಡೋಕ್ಕೆ ಮಾತಾಡಿದೆ ಅಂತಂದಾಗ ನನಗೆ ಇಂಪ್ರೆಸ್ ಆಗಲಿಲ್ಲ ಕಣೋ, ಇರಿಟೇಟ್ ಆಗ್ತಾವೆ. ಹಾಗಾಗಿ ನೀನು ಇನ್ನೊಂದು ಸರಿ ಬಾರೋ, ಏನಾಗಲ್ಲ ಅಂತ ಹೇಳಿ ಸಂಗೀತ ಅವ್ರು ಮಾತ್ರ ರಾಂಗ್ ಮಾಡ್ತಾರೆ. ಇನ್ನು 3 ಜನರು ಕೂಡ ಸೆಲೆಕ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಆತನಲ್ಲಿ ಎರಡನೇ ಪ್ರಥಮನೇ ಕಂಡುಬಿಟ್ರು ಅನ್ಬೋದು, ಇಲ್ಲ ಅಂದರೆ ಹುಚ್ಚ ವೆಂಕಟರನ್ನ ನೋಡಿದ್ರು ಅಂತಲೇ ಹೇಳ್ಬೋದು. ಹೀಗಾಗಿ ಎಲ್ಲರೂ ಸಹ ಆತನನ್ನು ಆಯ್ಕೆ ಕೂಡ ಮಾಡುವಂಥದ್ದು ನಡೆಯುವಂಥ ಘಟನೆ. ಹೀಗಾಗಿ ಸದ್ಯ ಆಯ್ಕೆ ಸಹ ಆಗುತ್ತೆ. ಈಗ ಸದ್ಯಕ್ಕೆ ಆತನ ರಿಜೆಕ್ಟ್, ಈಗ ಅಂದರೆ ಸಂಗೀತ ಒಂದು ಕಡೆ ರಿಜೆಕ್ಟ್ ಮಾಡಿ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಆದರೆ ಬಹುತೇಕ ಈತ ಸೆಲೆಕ್ಟ್ ಆಗೋದು ಕನ್ಫರ್ಮ್ ಅಂತ ಹೇಳಲಾಗುತ್ತೆ. ಈತ ಬಂದರೆ ಪಕ್ಕ ಎಂಟರ್ಟೈನ್ಮೆಂಟ್ ಫನ್ ಎಲ್ಲ ಇರುತ್ತೆ, ಗಲಾಟೆಗಳು ಕೂಡ ಇರುತ್ತೆ. ಈತನ ಇರಿಟೇಷನ್ ಅಂತೂ ಒಳಗಡೆ ಇರೋ ಸೆಲೆಬ್ರಿಟಿಗಳಿಗೆ ತಡ್ಕೊಳಕ್ಕಂತೂ ಆಗೋದೇ ಇಲ್ಲ, ಅಂಥವನ್ನೇ ಒಳಗೆ ಬಿಡುವಂಥ